ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಮಿಸ್ಟರ್ ಕ್ಲಾಸ್. ಲಾಸ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೆ, ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇಬ್ಬರು ಸ್ನಾನ ಮಾಡೋಣ ಅಂದರೆ ಎಲ್ಲಿ ಬಿಸಿಲೇ ಬರ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಬಿಸಿಲು ಬಂದಿಲ್ಲ ಅಂದರೂ ಸ್ನಾನ ಮಾಡ್ಕೊಂಡೇ ಹೋಗಬೇಕು. ಬನ್ನಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಇವರು ಬೈಕಲ್ಲಿ ಹೋಗ್ತಿರೋ ಸಬ್ಸ್ಕ್ರೈಬರ್ಸ್ ಅಂತ ವಿಡಿಯೋ ನೋಡ್ತಾರಂತೆ, ಹಾಗೆ ಕೈ ಅಂತಿದ್ದಾರೆ, ಮಾತಾಡ್ತಿದ್ದಾರೆ. ಅಣ್ಣ ಬಾಯ್ ಬಾಯ್ ಬಾಯ್. ಗುರು ತೊಟ್ಟೆಯಲ್ಲಿ ಫುಲ್ಲು ಗಾಡಿ ಎಲ್ಲ ವಾಷಿಂಗು, ನಾವು ಎಲ್ಲ ವಾಷಿಂಗು, ಫುಲ್ಲೆಲ್ಲ ಸ್ನಾನ ಮಾಡಿಕೊಂಡು ಗಾಡಿ ಶೇಪೆಲ್ಲ ನೀಟಾಗಿ ವಾಶ್ ಮಾಡಿದ್ವಿ. ಮತ್ತು ಬಟ್ಟೆ ಎಲ್ಲ ನೋಡಿ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಒಣಗಾಕಿದ್ದೀವಿ. ಸ್ವಲ್ಪ ಬಿಸಿಲು ಬಂತು, ಈಗ ಸ್ನಾನ ಮಾಡಬೇಕಾದ್ರೆ ಬರಲಿಲ್ಲ, ಈಗ ಸ್ವಲ್ಪ ಬಂತು. ಬಟ್ಟೆ ಎಲ್ಲ ಸ್ವಲ್ಪ ಹಾರಲಿ ಅಂತ ಗಾಡಿಯಾಗೆ ನಿಲ್ಲಿಸಿದ್ದೀನಿ. ಇಲ್ಲಿ ಡಾಬಾ ಇದೆ, ಅಲ್ಲಿ ಟೀಗಿ ಕುಡ್ಕೊಂಡು ಹೋಗೋಣ, ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀವಿ. ನೋಡೋಣ, ಆದರೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಆರಾಮಾಗಿ. ಆಯ್ಟಿರೋ ಪ್ರಾಬ್ಲಮ್ಮು ಜಾಸ್ತಿ ಆಯ್ತಿರೋದ್ರಿಂದ ಸಾಯಂಕಾಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೈಟಲ್ಲಾದರೆ ಆರಾಮಾಗಿ ಪಾಸ್ ಆಗಿಬಿಡ್ಬೋದು, ಡೇಲಾದರೆ ಹೆವಿ ಭಯಂಕರ ಕಾಣಿಸುತ್ತೆ ಗಾಡಿ ಹೈಟು. ಮತ್ತು ಅವರು ಗಾಡಿ ಸೈಡ್ಗೆ ಹಾಕ್ಸಿದ್ರೆ 3 ಟನ್ ಓವರ್, 2 ಟನ್ ಓವರ್ ಬೇರೆ ಇದೆ. ಅದರಿಂದ ಕಟಕ ऊपर आया हाइट का 200 दिया 200 ಬಿರ್ಚ್. ನೇರಳೆ ಹಣ್ಣು ಇಟ್ಕೊಂಡು ಮಾರ್ತಿದ್ದಾರೆ, ಸೂಪರ್ ಆಗಿದೆ. ಕಾಲು ಕೆಜಿ 50 ರೂಪಾಯಿ ನೇರಳೆ ಹಣ್ಣು. ಚೆನ್ನಾಗೈತೆ. VRL ಗಾಡಿ ಒಂದು ಟಚ್ ಆಗಿಬಿಟ್ಟಿದೆ ಪಾಪ. ಹಂಸ ಹತ್ರ ಎಲ್ಲ ಸಡನ್ನಾಗಿ ಬ್ರೇಕ್ ಹೊಡೆದಿರ್ತಾರೆ ಇವರು. ಬ್ರೇಕು ಈ ಗಾಡಿಗಳಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಇಲ್ಲ ನಿದ್ದೆ ಕಣ್ಣಲ್ಲಿ ಆಗಿರುತ್ತೆ ನೋಡಿ. ಶೇಪೆಲ್ಲ ಹೋಗ್ಬಿಟ್ಟಿದೆ ಗಾಡಿಗೆ. ಬೇರೆ ಗಾಡಿ ತರಿಸ್ಕೊಂಡು ಕ್ರಾಸಿಂಗ್ ಮಾಡ್ತಿದ್ದಾರೆ. ಅವ್ರದ್ದು ಬೇಜಾನ್ ದೊಡ್ಡ ಟ್ರಾನ್ಸ್ಪೋರ್ಟ್ ಬಿಡಿ. ಅವರು ಗಾಡಿ ಎಲ್ಲೇ ಪ್ರಾಬ್ಲಮ್ ಆಗಲಿ ವಿತಿನ್ 1 ಅವರಲ್ಲಿ ಕ್ಲಿಯರ್ ಮಾಡ್ತಾರೆ. ನೋಡಿ ಹೊಸಪೇಟೆ RTO ಇದ್ದಾರೆ ಇಲ್ಲಿ. ಡೇಲ್ ಯಾಕಪ್ಪ ಬರಲಿಲ್ಲ ಅಂದರೆ ಕೊಪ್ಪಳ RTO ಮತ್ತು ಹೊಸಪೇಟೆ RTO ಮತ್ತು ದಾವಣಗೆರೆ RTO ಮತ್ತು ಚಿತ್ರದುರ್ಗ RTO 4 RTOಗೆ ಡೇಯಲ್ಲೇ ಬರಬೇಕಿತ್ತು. ಅದಕ್ಕೆ ನಿಲ್ಲಿಸ್ಬಿಟ್ಟು ಕತ್ಲಾದ್ಮೇಲೆ ಹೋಗ್ತಾ ಇದ್ದೀನಿ. ಅದರಿಂದ ನೈಟೇ ಬರೋಣ ಅಂತ. ನೈಟಲ್ಲಾದರೆ ಕಾಣಿಸೋಲ್ಲ, ಆರಾಮಾಗಿ ಪಾಸ್ ಆಗಿಬಿಡ್ಬೋದು. ಡೇಯಲ್ಲಿ ಬಂದಿದ್ರೆ ಅಂತೂ ಅಡ್ಡ ಬಂದುಬಿಡೋರು. ಹೊಸಪೇಟೆ ಟೆನಾಲ್ ಎಷ್ಟು ಸಲ ತೋರಿಸಿ ಅಂತ ಅಂದ್ಕೊಂಬೇಡಿ. ಇಲ್ಲಿ ಈ ರೋಡಲ್ಲಿ ಬಂದರೆ ಇದೊಂಥರ ಮೆಮೊರಿ. ಟೆನಾಲ್ ತೋರಿಸೋದು ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡೋದಷ್ಟೇ ಇದು. ಬನ್ನಿ ಹೋಗೋಣ ಆರಾಮಾಗಿ. ನಮಗೇನು ಬೆಳಗ್ಗೆ ಹೊಸೂರು ಖಾಲಿ ಮಾಡಬೇಕು. ಇವರು ರಾತ್ರಿ ದುರ್ಗಾ ಹತ್ರ ಬಂದು ಊಟ ಮಾಡಿ ನಮ್ಮ ಹುಡುಗ ಕೈ ಕೊಟ್ಬಿಟ್ಟಿದೆ. ಆರಾಮಾಗಿ ಬಂದ ಅವನು. ಈಗ ನೆಲಮಂಗಲ ರೀಚ್ ಆಗಿದ್ದೀವಿ. ಇನ್ನು ಹೊಸೂರು ಹೋಗಿ ಇಳಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಕೆಲಸ ಇದೆಯಲ್ಲ ಮಾಮೂಲಿ, ಮಿಷಿನೆಲ್ಲ ಇಳಿಸಿ ಮತ್ತು ರೇಡಿಯೇಟರ್ ಖಾಲಿ ಮಾಡಬೇಕು. ಆ ಕ್ರೈನೆಲ್ಲ ಮಾತಾಡಬೇಕು, ಎಷ್ಟು ತಗೋತಾರೋ ಏನೋ. ಈ ಡಬಲ್ ಲೋಡ್ ಮಾಡ್ಕೊಂಬಂದರೆ ಇದೇ ರಾಮಾಯಣ. ಏನಪ್ಪ ಅಂದರೆ ಇನ್ನೊಂದು ಮಾಲ್ ಕೆಳಗಡೆ ಇಳಿಸಿ ಸಿಂಗಲ್ ಡೆಲಿವರಿ ಕೊಡಬೇಕು. ಹೊಸೂರಂತೂ ರೀಚ್ ಆದ್ವಿ. ಲಾಸ್ಟ್ ಟೈಮು ಒಂದು ಟ್ರೈನು ಮಾತಾಡ್ಕೊಂಡು ಇಳಿಸಿದ್ವಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅವ್ರ ಕಾಂಟ್ಯಾಕ್ಟ್ ನಂಬರು ಸಿಕ್ತಿಲ್ಲ, ಸೇವ್ ಮಾಡಿಲ್ಲ. ಅದರಿಂದ ಏನು ಮಾಡೋದು, ಬೇರೆ ಯಾವುದಾದ್ರೂ ಮಾತಾಡೋಣ ಬನ್ನಿ. ಆ ಮಿಷಿನ್ ಏಕೆಂದರೆ 10 ಟನ್ ಇದೆ. ಮಾಮೂಲಿ ಕ್ರೈನಲ್ಲಿ ಇಳಿಸೋದಕ್ಕಾಗಲ್ಲ, 2 ಕ್ರೈನ್ ಬೇಕು. ಅದು ಎಷ್ಟು ಅಂತಾರೋ ಏನೋ. ಬನ್ನಿ ನೋಡೋಣ. ಕ್ರೈನೆಲ್ಲ ಮಾತಾಡಿ ಮಿಷಿನ್ ಇಳಿಸ್ಬಿಟ್ಟು ನೋಡಿ ಅಶೋಕ ಲೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ರೈಟ್ ಇಳಿಸ್ಬಿಟ್ಟು ಬೇಡ ಅಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಒಂದು ಕೇರಳ ಗಾಡಿ ಇದೆ. ಏನು ಲುಕ್ ಇದೆ ನೋಡ್ತೀರಾ, ಸೂಪರಾಗಿದೆ ನೋಡಿ. ಮೇಲೆ ಲೈಟ್ ನೋಡಿ, ಚೆಸ್ ಲೈಟ್ ಯಾವ ಥರ ಫಿಟ್ ಮಾಡಿದ್ದಾರೆ. ಕಲರ್ ನೋಡಿ ಸೂಪರಾಗಿದೆ. ಬೆಂಜು
ಆ್ಯಕ್ಚುಲಿ ಬೆಂಜ್ಗೆ ಒಳ್ಳೆ ಲುಕ್ ಇರುತ್ತೆ ಗುರು, ಆಲ್ಟ್ರೇಷನ್ ಮಾಡಿಸಿದ್ರೆ ಅಂತೂ. ನೋಡಿ ಯಾವ ಥರ ಇದೆ ಗಾಡಿ, ಫುಲ್ ಸೈಕು. ನನಗೂ ಆಸೆನೇ ಗಾಡಿ ಶೋಕಿ ಮಾಡಬೇಕು ಅಂತ, ಬಟ್ ಇನ್ನೂ ಬೇಡ ಅಂದ್ಬಿಟ್ಟು ನಾನೇನು ಎಕ್ಸ್ಟ್ರಾ ಏನೂ ಮಾಡಿಸೇ ಇಲ್ಲ. ನೋಡೋಣ ಮುಂದೆ. ಗುರು ಸುಮಾರು ವರ್ಷ ಆಗಿತ್ತು ಕಾಮನ ಬಿಲ್ಲು ನೋಡಿ ಕೃಷ್ಣಗಿರಿ ಹತ್ರ ಎಲ್ಲ ಲೋಡ್ ಮಾಡಿಕೊಂಡು ಮಿಷಿನ್ ಎಲ್ಲ ತುಂಬ್ಕೊಂಡು ತಮಿಳ್ನಾಡಿಗೆ ಹೋಗ್ತಾಯಿದ್ವಿ, ಕಡಲೂರಿಗೆ. ಸುಮಾರು ವರ್ಷ ಆಗಿತ್ತು ಗುರು. ಕಾಮನ ಬಿಲ್ಲು ನೋಡಿ ಗ್ರೀನು, ಯೆಲ್ಲೋ, ರೆಡ್ಡು, ಫುಲ್ ಮಿಕ್ಸ್ ಕಲರು. ಇದು ಎಷ್ಟೋ ಕಲರ್ ಇರುತ್ತಂತೆ, 7 ಕಲರ್ ಏನೋ ಇರುತ್ತಂತೆ. ನಮ್ಗೆ ಲೈಟಾಗಿ ಕಾಣಿಸ್ತಿರೋದೇ 3-4 ಕಾಣ್ತಿದ್ದಾವೆ ಅಷ್ಟೇ. ಯಾವಾಗೋ ಒಂದು 15-20 ವರ್ಷದಿಂದ ನೋಡಿರೋದು ಅಷ್ಟೇ ಕಾಮನ್ ಬಿಲ್ಲು. ಈಗ ತಮಿಳ್ನಾಡಿನಲ್ಲಿ ಕಾಮನ್ ಬಿಲ್ಲು ನೋಡೋ ಭಾಗ್ಯ ಬಂದಿದೆ ನಮಗೆ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂದರೆ. ಆ್ಯಕ್ಚುಲಿ ಪಾರ್ಟಿ ನಂಬರ್ ಅಂತೂ ಸಿಗ್ತಿಲ್ಲ, ಟ್ರಾನ್ಸ್ಪೋರ್ಟ್ನವ್ರಿಗೆಲ್ಲ ಫೋನ್ ಮಾಡಿದ್ರು ಸಿಗ್ತಿಲ್ಲ. ಬಿಲ್ಲಲ್ಲಿರೋ ಅಡ್ರೆಸ್ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಡಲೂರಲ್ಲ ಇದು, ಕುಡಲೂರು ಅಂತೆ. ಎಲ್ಲ ಕಡಲೂರಿಂದ ಒಂದು 100 ಕಿಲೋಮೀಟ್ರು ಈ ಸೈಡ್ ಬರುತ್ತೆ. ಬಿಲ್ಲಲ್ಲಿರೋ ಅಡ್ರೆಸ್ ಸರ್ಚ್ ಮಾಡ್ಕೊಂಡು ಗೂಗಲಲ್ಲೂ ಹೋಗ್ತಾ ಇದ್ದೀವಿ. ಇವರು ತಮಿಳ್ನಾಡಲ್ಲಿ ದೋಸೆ ಪರೋಟ ನೈಟ್ ಟೈಮ್ ಜಾಸ್ತಿ ಸಿಗೋದು, ರೈಸು ಕಡಿಮೆ, ರೈಸ್ ಸಿಗಲ್ಲ. ನೋಡಿ ತಿನ್ಕೊಂಡು ಹೋಗೋಣ. ಗುರು ಇದೇ ಕಂಪ್ನಿ ಎಲ್ಲ ಇದು ಒಂಥರ ದೊಡ್ಡದು ಗುರು. ಇದು ಸುಮಾರು 15 ಕಿಲೋಮೀಟ್ರ್ ಏನೋ ಇದೆ. ಇದೇನು ಗೌರ್ಮೆಂಟ್ ಏನೋ ಗೊತ್ತಾಗ್ತಿಲ್ಲ. ಇದರಲ್ಲಿ ಎಲ್ಲೋ ಇನ್ನೂ 12 ಕಿಲೋಮೀಟ್ರ್ ತೋರಿಸ್ತಿದೆ ಕಂಪ್ನಿ ಲೊಕೇಶನ್. ನಮಗೆ ಒಳಗಡೆ ಹೋಗಬೇಕು. ರಾತ್ರಿ ಪೊಲೀಸ್ನವ್ರು ಬಿಡಲಿಲ್ಲ, ಇಲ್ಲೇ ನಿಲ್ಲಿಸಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಎದ್ದೋಣ ಅಂದ್ಬಿಟ್ಟು ಅಲ್ಲೇನು ಗೇಟ್ ಪಾಸ್ ಮಾಡಿಸ್ಕೊಂಬರ್ಬೇಕಂತೆ. ಹೋಗಿ ಗೇಟ್ ಪಾಸ್ ಹಾಕ್ಸ್ಕೊಂಬಂದೆ. ಬಂದು ಕಂಪ್ನಿ ಹತ್ರ ಎಲ್ಲ 12 ಕಿಲೋಮೀಟ್ರ್ ತೋರಿಸ್ತಿದೆ ಇನ್ನೂ ಲೊಕೇಶನ್ನು. ಫುಲ್ ಎಲ್ಲ ಆರ್ಮಿ ಪೊಲೀಸು ಥರ ಇದಿದೆ ಗುರು. ನೀರಿದೆ ಅಲ್ಲಿ, ಫಿಲ್ಟರ್ ನೀರು. ನಮ್ಮ ಹುಡುಗ ತಗೊಂಬರಕ್ಕೆ ಹೋಗಿದ್ದೆ ಗುರು. ಕಂಪ್ನಿ ಹತ್ರ ಬಂದ್ವಿ. ಇದರಲ್ಲಿ ಸುಮಾರು 4-5 ಗೇಟ್ ಇದ್ದಾವೆ. ಆ 2 ಗೇಟಲ್ಲಿ ಹೋಗಿ ಕೇಳಿದೆ, ಅಲ್ಲೋಗಿ ಅಂತ ಹೇಳಿದ್ರು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಗೇಟು, ಅಲ್ಲಿಗೆ ಅಲ್ಲಿ ಹೋಗಿ ಖಾಲಿ ಮಾಡಿಕೊಂಡು, ಖಾಲಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಗುರು. ಇದು ಎಲ್ಲ ಫುಲ್ ಆರ್ಮಿ ಪ್ರಾಡಕ್ಟಲ್ಲಿದೆ. ಫುಲ್ ಎಲ್ಲ ಪೊಲೀಸು ಅಂದರೆ CRPF, BSF ಬರ್ತಾರಲ್ಲ ಆ ಥರ ಇಲ್ಲಿ ಸೆಕ್ಯೂರಿಟಿ ಇದೆಲ್ಲ. ಬನ್ನಿ ನೋಡೋಣ, ಬಿಲ್ ತೊಗೊಂಡೋಗಿ ನೋಡೋಣ. ಗುರು ಬಂದೆ ಕಂಪ್ನಿ ಒಳಗಡೆ. ಗೇಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಇಲ್ಲಿ ಮುಂದೆ ಆಫೀಸ್ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಇದ್ದೀವಿ ಗುರು. ಇದು ಏನು ಗುರು ಸ್ಕ್ರೈನು, ಇದು ಯಾವ ಥರ ಇದೆ ಅಂದರೆ ನೋಡಿ. ಇದು ಈ ಕಾಲದಲ್ಲ ಗುರು, ಬ್ರಿಟಿಷ್ ಕಾಲದ ಇರಬೇಕು ಅನಿಸುತ್ತೆ ಗುರು. ಟೈರು ನನಗಿಂತೂ ಹೈಟ್ ಇದ್ದಾವೆ ಟೈರು ನೋಡಿ. ವೈರ್ ನೋಡಿ ಯಾವ ಥರ, ಇಲ್ಲಿಂದ ಅಲ್ಲಿಗೂ ಕಲೆಕ್ಷನ್ನು. ಯಪ್ಪ, ಈ ಥರ ಗಾಡಿ ನೋಡಿದ್ದೀರಾ ನೋಡಿ. ಅಲ್ಲಿದೆ ಉಕ್ಕು. ಇದು ಯಾವ ಥರ ಸಿಸ್ಟಮು ಕೆಲಸ ಮಾಡುತ್ತೋ ಗೊತ್ತಿಲ್ಲ ನನಗಂತೂ. ನೋಡಿದ್ರೆ ಅದು ಭಯಂಕರ. ಸ್ಟಾರ್ಟ್ ಮಾಡಿ ಮುಂದೆ ಹೋದ್ರೇ ರೀಸೌಂಡ್ ಬಂದುಬಿಡುತ್ತೆ ಗುರು. ನೋಡಿ ಟೈರ್ ನೋಡಿ ಎಷ್ಟು ಹೈಟ್ ಇದೆ ಅಂತ. ನನ್ನ ಮೇಲೆ 1 ಅಡಿ 1.5 ಅಡಿ ಇದೆ ಗುರು. ಆ ಟೈರೇ ಬಂದು ಸುಮಾರು 1 ಟನ್ ಬರುತ್ತೇನೋ. ಭಯಂಕರ ಇದೆ ಗಾಡಿ. ಸ್ಟಾರ್ಟ್ ಮಾಡಿ ಮುಂದೆ ಬರ್ತಿದೆ ನೋಡಿ. ಭಯಂಕರ ಸೌಂಡು, ಸೌಂಡ್ ಬಂದುಬಿಡುತ್ತೆ ಈ ಕಡೆ. ಅಷ್ಟು ಸೌಂಡ್ ಬರ್ತಿದೆ ಅದು. ಅಷ್ಟು ಪವರ್ ಇದೆ ಇಂಜನಲ್ಲಿ. ಅಂದರೆ ಅದು ಹಳೇದಿದು, ಬ್ರಿಟಿಷ್ ಕಾಲದಿರಬೇಕು ಅನಿಸುತ್ತೆ. ಈ ಕಡೆ ಎಲ್ಲ ಲಾರಿ, SC ಗಾಡಿಗಳಲ್ಲಿ ಬಸ್ಸುಗಳು ನೋಡಿ. ಈ ಥರ ಲಾರಿ ಏನಾದರೂ ಟ್ಯಾಂಕರ್ ಎಲ್ಲಾದರೂ ನೋಡಿದ್ದೀರಾ? ಚಾನ್ಸೇ ಇಲ್ಲ. ವಾಟರ್ ಟ್ಯಾಂಕರ್ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ ಈ ಥರ. ಅದಕ್ಕೆ ಎಲ್ಲೇ ನೋಡಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ದು. ಯಪ್ಪ ಏನು ನೋಡೋದು ಈ ಥರ ಐತೆ. ಓವರ್ ಗಾಡಿ ಅದು. ಇಲ್ಲಿ SC ನೋಡಿ, SC ಗಾಡಿಗಳಲ್ಲೇ ಬಸ್ಸುಗಳು. ಪ್ಯಾಸೆಂಜರ್ನು ಅದರಲ್ಲೇ ಹೊಡಿತಾರೆ, ಗೂಡ್ಸು ಅದರಲ್ಲೇ ಹೊಡಿತಾರೆ. ಟೋಟಲಿ SC ಲಾರಿ ಇಲ್ಲಿ.
ಕಂಪ್ನಿ ಒಳಗಡೆ ಇದು ಭಯಂಕರ ದೊಡ್ಡದು. ನಾವೆಲ್ಲ ಅನ್ಲೋಡ್ ಮಾಡಬೇಕು ಅಂತ ಸಹ ಗೊತ್ತಾಗ್ತಿಲ್ಲ, ತಲೆನೇ ಕೆಟ್ಟೋಗಿದೆ. ಬೆಳಗ್ಗೆಯಿಂದ ಆ ಗೇಟ್ಗೆ ಹೋಗು, ಈ ಗೇಟ್ಗೆ ಹೋಗು, ಅಲ್ಲೋಗು, ಇಲ್ಲೋಗು, ಎಂಟ್ರಿ ಮಾಡಿಸು, ಅಲ್ಲಿ ಮಾಡಿಸು, ಇದೇ ಆಯಿತು ಹೊರತು ನಾವು ಖಾಲಿ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಕನ್ಫರ್ಮೇ ಆಗಿಲ್ಲ. 500 ಗೇಟು. ಈ ಕಂಪ್ನಿ ಎಷ್ಟು ದೊಡ್ಡದು ಗುರು, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಎಲ್ಲಿ ಹೋಗೋದು, ಖಾಲಿ ಮಾಡೋದು? ಅವ್ರ ಅಡ್ರೆಸ್ ಹೇಳಿದ್ರು ಮುಂದೆ ಅದು ಹೆಂಗೂ ಬರುತ್ತೋ ನನಗೆ ಗೊತ್ತಾಗ್ತಿಲ್ಲ, ಎಲ್ಲಿ ಬರುತ್ತೋ ಗುರು. ಇಲ್ಲೆಲ್ಲ ವೆರೈಟಿ ಗಾಡಿಗಳು ಗುರು, ಟಿಪ್ಪರ್ಗಳು, ಮತ್ತು ನೋಡು ವಾಟರ್ ಟ್ಯಾಂಕರ್ ಯಾವ ಥರ ಇದೆ ಗುರು. ಒಳಗಡೆ ಇನ್ನೂ ಒಳ್ಳೊಳ್ಳೆ ಗಾಡಿಗಳಿದ್ದಾವೆ ಗುರು. ಇದೆಲ್ಲ ಬ್ರಿಟಿಷ್ ಕಾಲ್ ಗಾಡಿಗಳಿದ್ದಾಗಿದ್ದಾವೆ ನೋಡಿ. ಇಲ್ಲಾಂದರೆ ಇವ್ರಿಗೆ ಆರ್ಡ್ರ್ ಮಾಡಿ, ಕಂಪ್ನಿಯವ್ರಿಗೆ ಆರ್ಡ್ರ್ ಕೊಟ್ಟು ಮಾಡಿಸಿರ್ಬೋದು ಅನ್ಕೊತೀನಿ. ಗಾಡಿ ನೋಡಿ ಯಾವ ಥರ ಇದೆ ಟಿಪ್ಪರ್ಗಳೆಲ್ಲ. ಅನ್ಲೋಡ್ಗೆ ನಮಗೆ ಮುಂದೆ ಹೇಳಿದ್ದಾರೆ ಅಡ್ರೆಸ್ಸು ಎಲ್ಲಿ ಅಂತ ಹೋಗ್ತಾಯಿದ್ವಿ. ನೋಡು ಬಸ್ ನೋಡಿ, ಬರೀ ಟೋಟಲಿ ಎಸ್ ಸಿ ಲಾರಿ ಬಸ್ಸು ಅದೇ, ಗೂಡ್ಸ್ ಗಾಡಿನೂ ಅದೇ, ಮತ್ತು ವಾಟರ್ ಟ್ಯಾಂಕರು, ಟಿಪ್ಪರ್ಗಳೆಲ್ಲ ವೆರೈಟಿ ಆಗಿದ್ದಾವೆ ಇಲ್ಲಿ. ಬನ್ನಿ, ಮುಂದೆ ಎಲ್ಲೋ ಅಡ್ರೆಸ್ ಹೇಳಿದ್ದಾರೆ. ಇದೇನೆಲ್ಲ ಮಣ್ ರೋಡ್ ಇದೆ, ಎಲ್ಲ ಕಾಡಿದ್ದಂಗಿದೆ ಗುರು. ಆ ಥರ ಮಿಷಿನ್ಗಳು ಬೇಜಾನಿದ್ದಾವೆ ಗುರು. ನೋಡಿ ಇವೆಲ್ಲ ಅವೇ ನಾನು ತಗೊಂಬಂದಿರೋ ಮಿಷಿನ್ ಥರನೇ. ಇದು ಅದು ಅದೆಲ್ಲ ರಿಪೇರಿ ಆದಾಗಿದೆ. ನೋಡಿ ಯಾವ್ಯಾವ ಥರ ಮಿಷನ್ಗಳಿದ್ದಾವೆ ಗುರು ಇಲ್ಲಿ. ಯಪ್ಪ ನೋಡಿ, ವಿಚಿತ್ರ. ನೋಡಿ ಲಾರಿ, ಟೋಟಲಿ ಲಾರಿಗಳೆಲ್ಲ ಇದೇ ಥರ ಎಸ್ ಸಿ ಲಾರಿಗಳಿರೋದು ಇಲ್ಲಿ. ಗಾಡಿ ಅಂತ ಅನ್ಲೋಡ್ಗೆ ಹಾಕಿದ್ದೀನಿ ಗುರು. ಇಲ್ಲಿ ಏನು ರೆಡಿ ಮಾಡ್ತಾರೋ ಗೊತ್ತಿಲ್ಲ, ಭಯಂಕರ ಮಿಷಿನ್ಗಳಿದ್ದಾವೆ ದೊಡ್ಡ. ಇದೇನು ರೆಡಿ ಮಾಡ್ತಾರೋ ಅಂತ ಗೊತ್ತಿಲ್ಲ ನನಗಂತೂ. ಕ್ರೈನ್ ಇದೆ ಮೇಲೆ, ಆಂಗಲ್ ಕ್ರೈನು, ಇದರಲ್ಲಿ ಖಾಲಿ ಮಾಡ್ತಾರೆ ನೋಡಿ. ಹೋಗ್ಬೇಕಾದ್ರೆ ಕ್ಲಾರಿಟಿಯಾಗಿ ಕಾಣಿಸಿಲ್ಲ ನೋಡಿ. ವೆರೈಟಿ ಟಿಪ್ಪರ್ಸು ಮತ್ತು ವಾಟರ್ ಟ್ಯಾಂಕರ್ಗಳು, ಏನೇನೋ ಗಾಡಿಗಳಿದ್ದಾವೆ ಗುರು ಇಲ್ಲಿ. ಅಂದರೆ ಎಲ್ಲ ಓಲ್ಡ್ ಹಳೆ ಕಾಲದೆಲ್ಲ ಇದೆಲ್ಲ ಕಂಪ್ನಿಗಾಗಿ ಇವ್ರಿಗಾಗೆ ಮಾಡಿಸಿರ್ತಾರೆ. ಖಾಲಿ ಅಂತೂ ಆಯಿತು, ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀವಿ. ರಿಸೀವ್ಡ್ ಅಂತೂ ಡೌಟು, ಬೆಳಗ್ಗೆ ಕೊಡ್ತಾರೇನೋ ಅಂದ್ಕೊತೀನಿ. ಅವ್ರು 5 ಗಂಟೆಗೆ ಹೋಗ್ತಾರಂತೆ. ಇಲ್ಲಿ ಅನ್ಲೋಡ್ ಮಾಡಿದ್ದು ಒಂದು ಜಾಗ, ರಿಸೀವ್ಡ್ ಕೊಡೋದು ಒಂದು ಜಾಗ, ಅಲ್ಲೋಗಿ ನೋಡಬೇಕು ಇನ್ನು. ನೋಡಿ ಎಸ್ ಸಿ ಲಾರಿಯಲ್ಲಿ ಬಸ್, ಟೋಟಲಿ ಎಸ್ ಸಿ ಲಾರಿಗಳೇ ಇಲ್ಲಿ ಎಲ್ಲ ಇವರೇ ಆರ್ಡ್ರ್ ಕೊಟ್ಟು ಮಾಡಿಸಿರ್ತಾರೆ. ಹಾಯ್ ಫ್ರೆಂಡ್ಸ್, ರಾತ್ರಿ ರಿಸೀವ್ಡ್ ಕೊಡಲಿಲ್ಲ, ಬೆಳಗ್ಗೆ ಕೊಟ್ಟರು. ಈಗ ಚೆನ್ನೈಗಂತೂ ಹೋಗ್ತಾಯಿದ್ವಿ. ಚೆನ್ನೈ ಎಂಟ್ರೆನ್ಸಲ್ಲಿ ಇದ್ದೀವಿ. ಚೆನ್ನೈಯಿಂದ ಏನಾದ್ರು ತುಂಬ್ಕೊಂಡು ಹೋಗಬೇಡ. ಈ ವಿಡಿಯೋ ಭಾರಿ ಲೆಂತಿ ಆಯಿತು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾತ್ರ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.